ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀರಾ, ಹೇಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್, ಏನು ಹೇಳ್ತೀರಾ ಇದು? ತುಂಬ ಚೆನ್ನಾಗಿದೆ ಈ ವರ್ಷದ್ದು. ಅದರಲ್ಲೂ ಎಸ್ಪೆಷಲಿ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಾದರಿಗಳನ್ನು ಮಾಡಿದ್ದಾರೆ. ಅದು ನಮ್ಮ ಭಾರತದ ಸಂಸತ್ತಿರ್ಬೋದು ಅಥವಾ ಹಳೆಯದು 11ನೇ ಶತಮಾನದ ಬಸವಣ್ಣ ಅವ್ರ ಬಗ್ಗೆ ಕುರಿತಾದಂಥ ಸಂಸತ್ತಿರ್ಬೋದು, ಶಾಕ್ಯ ಸಂಘ ಇರ್ಬೋದು. ಇದೆಲ್ಲವೂ ಇವತ್ತಿನ ಒಂದು ಯುವ ಸಮುದಾಯಕ್ಕೆ ತಿಳ್ಕೊಳ್ಬೇಕಾದಂಥ ವಿಷಯಗಳು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದರಲ್ಲೂ ಹೂವಿನಲ್ಲಿ ಇಷ್ಟೊಂದು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಊಹೆ ಮಾಡಿರಲಿಲ್ಲ. ತುಂಬ ಸತಿ ಬರ್ತಿದ್ವಿ, ಆದರೆ ಈ ಸತಿದು ತುಂಬ ವಿಶೇಷತೆ ಅನ್ನಿಸ್ತು. ತುಂಬ ಖುಷಿ ಆಯಿತು. ಹೌದು, ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಹೂಗಳು, ಇಷ್ಟೊಂದು ವೆರೈಟೀಸು ಫ್ಲವರ್ಸ್ ಇದೆಯಾ ನಮ್ಮಲ್ಲಿ ಅನ್ನೋದೊಂದು ಆಶ್ಚರ್ಯ ತಂತು. ನೋಡ್ತಾ ಇದ್ರೆ ನಾವು ಒಂದಷ್ಟು ಮನೆಗೆ ತಗೊಂಡೋಗಿ ಆ ಥರ ಒಂದಷ್ಟು ಪುಷ್ಪವನ್ನು ನಿರ್ಮಾಣ ಮಾಡಬೇಕನ್ನೋಂಥ ಒಂದು ಉತ್ಸಾಹ ನಮ್ಮ ಮನಸ್ಸಿಗೆ ಬಂದಿದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ದಿವ್ಯಾ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಬರಬೇಕು, ನೋಡಬೇಕು. ಆವಾಗಲೇ ಇದು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ಕೋತೀನಿ. ಮತ್ತು ಮಳೆ ಬಂದು ಸ್ವಲ್ಪ ಎಲ್ಲ ಎಡವಟ್ ಮಾಡ್ತಿದೆ. ಸ್ವಲ್ಪ ಮಳೆ ಕಮ್ಮಿ ಆದರೆ ಇನ್ನೂ ಜನ ಜಾಸ್ತಿ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ಕೋತೀನಿ. ಎಲ್ಲದೂ ನೋಡಿದ್ದೀನಿ, ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿದೆ. ನಿನ್ನೆ ಲಿಂಗಬುದ್ದಿ ಪಾಳ್ಯದಲ್ಲೂ ಹೋಗಿದ್ವಿ, ಅಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಅನಿಸ್ತು. ಹೇಮಾ ಅಂತ. ತುಂಬ ವೆರೈಟಿ ಇದೆ. ಡೇರೆ ಹೂವು ಆಗಿರ್ಬೋದು ಅಥವಾ ಈ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿ. ಪ್ರತಿ ವರ್ಷ ಹೀಗೆ ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಬರಬೇಕು, ಬಂದು ನೋಡಬೇಕು. ಎಲ್ಲ ನೋಡಿದ್ದೀನಿ. ಈಗ ಸಂಸತ್ ಭವನ ಇದೆ ಇಲ್ಲಿ, ಅಲ್ಲಿ ರೈತರು ಮತ್ತು ನಮ್ಮ ಸೈನಿಕ ಅವರಿದ್ದಾರೆ. ಇಲ್ಲಿ JK ಟೈರ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬನ್ನಿ. ಹೌದು ಹೌದು, ತುಂಬ ಚೆನ್ನಾಗಾಗಿದೆ ಎಲ್ಲ. ಪ್ರವಾಸಿಗಳು ಪ್ರತಿಯೊಬ್ಬರು ಬರಬೇಕು, ಇದನ್ನ ನೋಡಿ ಆನಂದ ಪಡಬೇಕು. ಅವರಿಗೋಸ್ಕರನೇ ಮಾಡಿರ್ತಾರೆ. ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ. ಹೌದು ಹೌದು, ಚೆನ್ನಾಗಿದೆ. ಸೂಕ್ಷ್ಮ ಅಂತ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಾನು ಇದನ್ನ ನೋಡೋಣ ಅಂಥೇಳಿ ಚಿಕ್ಕಮಂಗ್ಳೂರಿಂದ ಮಗನ ಜೊತೆ ಬಂದಿದ್ದೀನಿ. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕಣ್ಮನ ತಂಪಾಯಿತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್. ಹಾಂ ಹೌದು, ಇದನ್ನು ದಸರಾ ನೋಡೋಕ್ಕೆ ಬಂದ್ವಿ. ಹೆಚ್ಚಾಗಿ ಈ ಫಲಪುಷ್ಪ ಪ್ರದರ್ಶನ ನೋಡಬೇಕು ಅಂತಲೇ ಬಂದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಖುಷಿ ಆಯ್ತು, ತುಂಬ ಖುಷಿ ಆಯಿತು. ಇವತ್ತಿಲ್ಲೆಲ್ಲ ನೋಡಿಕೊಂಡು ನಾಳೆ ನಾವೀಗ ಈಗಷ್ಟೇ ಬಂದ್ವಿ. ಇದೇ ಫಸ್ಟು. ಮುಂದೆ ಇಲ್ಲ. ಸಂಸತ್ ಭವನ ಇದೆ, ಅಲ್ಲಿ ಈ ಪಿರಂಗಿಗಳನ್ನು ಮಾಡಿದಾರಲ್ಲ, ಅದು ಅಲ್ಲ ಏನದು, ಅದು ಚೆನ್ನಾಗಿದೆ. ನನ್ನ ಹೆಸರು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು. ಎಲ್ಲ ಕಲಾಕೃತಿಗಳು ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸೃಜನಶೀಲತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಹೂವಿಗೆ ಮನಸ್ಸೊಲ್ದೇ ಇರೋ ಮನಸ್ಸು, ಹೃದಯ ಯಾವುದೂ ಇಲ್ಲ. ಬಟ್ ಇಲ್ಲಿ ನೋಡಿದಾಗ ನಾವು ಪ್ರಕೃತಿ ಸೌಂದರ್ಯನ ಒಂದೇ ಕಡೆ ನಾವು ಎಲ್ಲನೂ ಕೂಡ ನೋಡ್ಬೋದು. ಈವನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ನೋಡ್ಬೋದು, ಪ್ಲ್ಯಾಂಟ್ಸ್ ನೋಡ್ಬೋದು, ಫ್ಲವರ್ಸ್ ನೋಡ್ಬೋದು, ಲೀವ್ಸ್ ನೋಡ್ಬೋದು. ಎಲ್ಲ ಪೂರ್ತಿ ಕಲರ್ಫುಲ್ ಆಗಿದೆ. ನಿಜವಾಗ್ಲೂ ನಮಗೆ ಒಂದು ಮೈಸೂರಿನವರಾಗಿ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಎಲ್ಲ ಊರಿನವರ ಗಮನನೂ ಕೂಡ ಈಗ ಎಲ್ಲ ಮೈಸೂರತ್ತ ಇರೋದ್ರಿಂದ ಈ ಫಲಪುಷ್ಪ ಪ್ರದರ್ಶನವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಅದೇ ರೀತಿ ಅದಕ್ಕೆ ಪಾಸಿಟಿವ್ ಆಗಿ ಎಲ್ಲ ಜನರು ಕೂಡ, ತುಂಬ ಜನಸಂಖ್ಯೆ ಹೆಚ್ಚಾಗಿದೆ, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಎಲ್ಲ ಖುಷಿ ಪಡ್ತಿದ್ದಾರೆ. ಈಗ ನಾವೆಲ್ಲ ನೋಡೋ ಹಾಗೆ ನಗರ ಪ್ರದೇಶಗಳಲ್ಲಿ ಹೆಚ್ಚು ನಾವು ಗಿಡಗಳನ್ನ ನೋಡೋಕ್ಕಾಗಲ್ಲ, ಹೂಗಳನ್ನ ನೋಡೋಕ್ಕಾಗಲ್ಲ, ಎಲ್ಲ ಪ್ಲಾಸ್ಟಿಕ್ ಹೂಗಳಿಗೆ ಮೊರೆ ಹೋಗ್ತಿದ್ದಾರೆ. ಆದರೆ ಇಲ್ಲಿ ತುಂಬ ನೈಜವಾಗಿರೋ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಹೂಗಳನ್ನ ಒಂದೇ ಕಡೆ ನೋಡೋದಕ್ಕೆ ನಮ್ಮ ಒಂದು ಮೈಸೂರು ಮಹಾನಗರ ಪಾಲಿಕೆ ಈ ಅವಕಾಶನ ನಮಗೆಲ್ಲ ಒದಗಿಸ್ಕೊಟ್ಟಿದೆ ಅಂದರೆ ನಾವೆಲ್ಲ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು. ನಾವು ಮೈಸೂರವರೇ ಸರ್, ಮೈಸೂರು ಶ್ರೀರಾಮ್ಪುರದವರು. ನಯನ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.